ಹಾಯ್ ಎಲ್ಲರಿಗೂ. ಇದು ನೋಡಿ ನಾವು ಊರಿಗೆ ಹೋಗಿದ್ವಿ, ಶ್ರಾವಣ ಇತ್ತು ಅಂತ. ನೋಡಿ ವಾತಾವರಣ ಹಿಂಗಿರುತ್ತೆ ನೋಡಿ ಊರಲ್ಲಿ. ಇದು ಬೆಳಗ್ಗೆ 7:30 8 ಗಂಟೆ ಟೈಮಲ್ಲಿ ತೆಗೆದಿದ್ದು. ಫುಲ್ಲು ಮೋಡ ಇರೋದ್ರಿಂದ ಹಿಂಗೆ ಕಾಣಿಸ್ತಾ ಇದೆ ನೋಡಿ. ಇದೆರಡು ಹಸು ನಮ್ಮದು. ಹಸು ಅಲ್ಲ, ಚಿಕ್ಕ ಚಿಕ್ಕ ಕರುಗಳು. ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ ಊರಲ್ಲಿ. ನೋಡಿ ಫ್ಲವರು, ದಾಸವಾಳ ಎಷ್ಟು ಚೆನ್ನಾಗಿರುತ್ತೆ. ಈ ದಾಸವಾಳ ಅಂತ ತುಂಬ ಇಷ್ಟ. ಹಳ್ಳದಂತೂ ತುಂಬ ಚೆನ್ನಾಗಿರುತ್ತೆ. ಮುಗ್ಗೆಲ್ಲ ನೆನೆನೆ ಕಿತ್ಬಿಟ್ಟಿದ್ದಾರೆ ಇವತ್ತಿಂದು ಹರಳೋ ಮುಗ್ಗೆಲ್ಲ. ನೋಡಿ ರಾಗಿ, ನಮ್ಮ ಕಡೆ ಎಲ್ಲ ಜಾಸ್ತಿ ರಾಗಿನೇ. ರಾಗಿ ಹಾಕಿದರೆ ಅಷ್ಟು ಚೆನ್ನಾಗಿ ಬಂದಿಲ್ಲ. ತುಳಸಿ ಗಿಡ ನೋಡಿ ನೆಲದಲ್ಲಿರೋದ್ರಿಂದ ಎಷ್ಟು ಸೊಂಪಾಗಿ ಹಿಂಗೆ ಬೆಳೆದಿದೆ ಅಂತ. ಅದೇ ನಾವು ಪಾಟಲ್ಲಿ ಹಾಕಿದ್ರೆ ಇಷ್ಟು ಚೆನ್ನಾಗಿ ಬರೋದೇ ಇಲ್ಲ ತುಳಸಿ ಗಿಡ. ನೋಡಿ ರಾಗಿ ಎಷ್ಟು ಚೆನ್ನಾಗಿದೆ. ಆ ಸಾಲುಗಳು ನೋಡಿ ಎಷ್ಟು ನೀಟಾಗಿದೆ. ಇದು ನೋಡಿ, ಇದು ದಾಳಿಂಬೆ ಗಿಡ. ಇವಾಗ ಚಿಕ್ಕದು ಎಲ್ಲ, ಇವಾಗ ನೆಡ್ತಾ ಇರೋದು ನಾವು ಊರಲ್ಲಿ. ತುಂಬ ಚಿಕ್ಕದು. ತೆಂಗಿನ ಗಿಡ. ಇದು ನೋಡಿ ಜೇನು ಸಾಕಿರೋದು. ನೋಡಿ ಜೇನು ಹುಳ ಎಲ್ಲ ಆಚೆ ಬಂದು ಒಳಗಡೆ ಹೋಗ್ತಾ ಇದೆ ನೋಡಿ. ಪೈನಾಪಲ್ ಗಿಡ ಎಲ್ಲ ಒಂದೊಂದು ಗಿಡ ಹಾಕ್ಕೊಳ್ತಾ ಇದ್ದೀವಿ. ಇದು ಎಲೆ ಗಿಡ. ಇದು ನುಗ್ಗೆ ಸೊಪ್ಪು ಗಿಡ. ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಸೊಪ್ಪು ಚೂರು ಕಹಿನೇ ಇರಲ್ಲ. ನುಗ್ಗೆ ಸೊಪ್ಪಲ್ಲಿ ಮಾಡ್ತಾಯಿದ್ದೀವಿ ಅಂತಲೇ ಅನಿಸಲ್ಲ, ಆ ಥರ ಇರುತ್ತೆ ನೋಡಿ. ತೆಂಗಿನ ಗಿಡಗಳು ಇವಾಗ ಹಾಕಿದ್ದಾರೆ, ಚಿಕ್ಕ ಚಿಕ್ಕ ಗಿಡಗಳು. ಸಿಪ್ಪೆ ಗಿಡ ಎಲ್ಲ ಇವಾಗ ಒಂದೊಂದೊಂದನ್ನು ಹಾಕ್ತಾ ಇದ್ದೀವಿ. ತುಂಬ ಚಿಕ್ಕದು ಗಿಡ. ಮೆಣಸಿನ್ಕಾಯಿ ಗಿಡ ಹಾಕಿದ್ದಾರೆ. ಕನಕಾಂಬರ ನೋಡಿ, ಸುಮ್ಮನೆ ಯಾವಾಗಲೂ ಹಾಕ್ಬಿಟ್ರೆ ಅದ್ರ ಪಾಡ್ಗದು ಹೋಗ್ಬಿಡ್ತಾ ಇರುತ್ತೆ ನೋಡಿ. ಇದು ಮರಗೆಣಸು ಕಿತ್ತಿದ್ರು, ಅದು ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನುಗ್ಗೆ ಸೊಪ್ಪು ಗಿಡ, ಏನೋ ಹುಳ ಇತ್ತು ಅಂತ ಕ್ಲೀನ್ ಮಾಡ್ತಾಯಿದ್ರು ಅಮ್ಮ. ಇದು ನೋಡಿ ಪಪ್ಪಾಯ ಗಿಡ. 4 ಇತ್ತು, ಯಾಕೋ 2 ಕಟ್ ಮಾಡಿಬಿಟ್ಟಿದ್ದಾರೆ, ಕಾಯಿ ಬಿಡ್ತಾ ಇರಲಿಲ್ಲ ಸರಿಯಾಗಿ ಅಂತ. ಈ 2 ನೋಡಿ ಎಷ್ಟು ಚೆನ್ನಾಗಿ ಪಪ್ಪಾಯ ಬಿಟ್ಟಿದೆ ಅಂತ. ಚಿಕ್ಕ ತೋಟ ನಮ್ಮದು ನೋಡಿ. ಕೀರೆ ಸೊಪ್ಪು ಮಡಿ ನೋಡಿ ಹೆಂಗಿದೆ. ಕೀರೆ ಸೊಪ್ಪು ಅಂದರೆ ಅರಿವೆ ಸೊಪ್ಪು ಅಂತಾರೆ ಸಿಟಿ ಕಡೆ. ಇದನ್ನು ನಾವು ಕೀರೆ ಸೊಪ್ಪು ಅಂತೀವಿ ಊರ ಕಡೆ. ನೋಡಿ ಕೀರೆ ಸೊಪ್ಪು ಮಡಿ. ಬದನೆಕಾಯಿ ಗಿಡ. ಹಳ್ಳಿ ಕಡೆ ಏನಂದರೆ ಫ್ರೆಶ್ ಆಗಿರೋ ತರಕಾರಿ ಸೊಪ್ಪು ಎಲ್ಲ ತಿಂತಾರೆ. ನಾವೆಲ್ಲ ಕೆಮಿಕಲ್ ಹಾಕಿರೋಂಥದ್ದನ್ನೇ ತಿನ್ನೋದು. ಇವಾಗ ಒಂದು ಬಾಳೆ ಗಿಡ ನೆಟ್ಟಿದ್ದಾರೆ. ಇದು ನೋಡಿ 2 ಥರ ಬದನೆಕಾಯಿ ಹಾಕಿದ್ದಾರೆ. ತುಂಬ ಹಾಕಿದರು, ಇವಾಗ ಒಂದು 2 ಗಿಡ ಉಳಿಸ್ಕೊಂಡಿದ್ದಾರೆ ಅಷ್ಟೇ. ಜಾಸ್ತಿ ಆಗ್ತಾಯಿತ್ತು ಅಂದ್ಬಿಟ್ಟು. ನೋಡಿ ಇದು ಉದ್ದ ಬದನೆಕಾಯಿ. ನೋಡಿ ಆಪಲ್ ಗಿಡನೂ ಹಾಕಿದ್ದೀವಿ ನಾವು. ಅದು ಆಲೆ ತುಂಬ ಉದ್ದ ಬಂದಿದೆ, ಆದರೆ ಇನ್ನೂ ಏನು ಕಾಯಿ ಬಿಡೋ ಥರ ಏನೂ ಇಲ್ಲ. 1 ವರ್ಷ ಆಯಿತು ಅದನ್ನು ಹಾಕಿ ನಾವು. ನೋಡಿ ಇದು ಆಪಲ್ ಗಿಡ. ಅದರಲ್ಲೂ ಕಪ್ಪು ಹುಳ ಏನೋ ಹತ್ತಿದೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಅಮ್ಮ. ನೋಡಿ ಅದು ಜೇನು. ಆಪಲ್ ಗಿಡ ನೋಡಿ. ಸುಮ್ಮನೆ ಹೋದಾಗ ಬಂದಾಗ ಇರಲಿ ಅಂತ ಮನೆ ಕಟ್ಬಿಟ್ಟು ಅಲ್ಲೇ ಬಂದು ಸೆಟ್ಲಾಗಿದ್ದಾರೆ ಅಪ್ಪ ಅಮ್ಮ ಇಬ್ಬರೂ. ಕರಿಬೇವು ಗಿಡ. ಇದಕ್ಕೆ ಎಷ್ಟು ವಯಸ್ಸು ಅಂದರೆ 18 ವರ್ಷ ಕರಿಬೇವು ಗಿಡ. ಇದಕ್ಕೆ ಪಾಟಲ್ಲೇ ಇತ್ತು ಸಿಟಿಲಿ ಇಷ್ಟು ದಿನ. ಇವಾಗ ಊರಿಗೆ ಹೋದ್ರಲ್ಲ, ತೊಗೊಂಡೋಗಿ ಊರಲ್ಲಿ ನೆಲಕ್ಕೆ ಹಾಕಿದ್ದಾರೆ. ಇನ್ನೂ ಅದು ಅಷ್ಟಾಗಿ ಬೆಳೆದಿಲ್ಲ, ಇವಾಗ ಬೆಳೀತಾ ಇದೆ. ಇನ್ನು ಕಾಯಿ ಬಿಡೋ ಥರನೂ ಇಲ್ಲ, ನೋಡಬೇಕು. ನೋಡಿ ಇದು ಇನ್ನೊಂದು ಥರ ಬದನೆಕಾಯಿ, ಗುಂಡು ಬದನೆಕಾಯಿ ಬರುತ್ತಲ್ಲ ಅದು. ಹೂವು ನೋಡಿ ಪರ್ಪಲ್ ಥರ ಬರುತ್ತೆ. ಇದು ಅದು ಫುಲ್ಲು ವೈಟು, ಅದು ಉದ್ದ ಬದನೆಕಾಯಿ. ನೋಡಿ ಅದು ಕಾಯಿನೂ ಬಿಟ್ಟಿದೆ, ಒಂದು ತೋರಿಸ್ತೀನಿ. ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ತರಕಾರಿ ತಿಂದ್ಕೊಂಡು, ಫ್ರೆಶ್ ಸೊಪ್ಪೆಲ್ಲ ತಿಂದ್ಕೊಂಡು. ನಾವುಗಳೆಲ್ಲ ಕೆಮಿಕಲ್ ಹಾಕಿರೋದನ್ನೆಲ್ಲ ತಿಂತೀವಿ. ನಮಗೇನಿಲ್ಲ, ಸೊಪ್ಪೆಲ್ಲ ನಾವು ಆಲ್ಮೋಸ್ಟ್ ತೊಗೊಳೋದೇ ಇಲ್ಲ ಮಾರ್ಕೆಟಲ್ಲೆಲ್ಲ. ಊರಿಂದನೇ ತರೋದು ಜಾಸ್ತಿ ನಾವು ಸೊಪ್ಪು ತರಕಾರಿ ಎಲ್ಲ. ಈ ಕಡೆ ಹೊಲ ಸ್ವಲ್ಪ ಚೆನ್ನಾಗಿ ಬಂದಿದೆ, ಆ ಕಡೆ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ಅಂತ. ನಾವು ಶ್ರಾವಣ ಇತ್ತು ಅಂತ ಹೋಗಿದ್ವಿ ನಿನ್ನೆ. ಶ್ರಾವಣ ಮುಗಿಸ್ಕೊಂಡು ಬಂದ್ವಿ.
ಇಲ್ಲಿ ಒಂದು ವೀಡಿಯೋ ಮಾಡೋಣ ಊರಲ್ಲಿ ಅಂದ್ಬಿಟ್ಟು ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಗುಚ್ಚನಾಗಿ ಹಿಂಗ್ಬಿಟ್ಟಿದೆ ಪಪ್ಪಾಯ, ಎಷ್ಟು ಚೆನ್ನಾಗಿದೆ ನೋಡಿ ಪಪ್ಪಾಯ. ಆದರೆ ಇನ್ನೂ ಒಂದು ಹಣ್ಣಿಗೆ ಬಂದಿಲ್ಲ, ಕಾಯಿ ಅಷ್ಟೇ. ನಮ್ಮದು ಯಜಮಾನ್ರು ತೋಟದಲ್ಲಿ ಇತ್ತು, ಅಲ್ಲಿಂದ ತಂದ್ವಿ ಪಪ್ಪಾಯ ಎಲ್ಲ, ಎಳ್ನೀರು ಕಾಯಿ ಎಲ್ಲ ಕಿತ್ಕೊಂಡು. ಇದು ಅಮ್ಮರ ಮನೆ ಹತ್ರ ಇರೋದು ತೋಟ, ಚಿಕ್ಕದು. ಶ್ರಾವಣ ಮಾಡೋದು ಅಮ್ಮ ಮನೇಲಿ, ದೇವರೆಲ್ಲ ಪೂಜಿಸ್ತಾರೆ, ಗೊತ್ತಿರ್ತಾರೆ ಮಾಡ್ತಾರೆ. ಕೆಲವರು ಅಷ್ಟೇ ಮಾಡಲ್ಲ, ಜಾಸ್ತಿ ಹಿಡಿತಾ ಇದ್ದಾರೆ ಕೊಂಡೆಲ್ಲ ಇದು ಮಾಡ್ಕೊಳ್ಳೋದು.